ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಹಾಗೂ ಪ್ರಥಮ್ ಈಗಾಗಲೇ ಕಿಡಿಕಾರ್ತಿರುವಂಥದ್ದು. ಸದ್ಯಕ್ಕೆ ಈ ಕುರಿತು ಈಗ ಎಲ್ಲವಕ್ಕೂ ಅಂತ್ಯ ಕಾಣಬೇಕು ಅಂತ ಹೇಳ್ತಿರುವಂಥದ್ದು ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಬಾಬಾ ಹರೀಶ್. ಈ ಕುರಿತು ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ದೂರನ್ನ ಸಲ್ಲಿಸ್ತಿರುವಂಥದ್ದು. ಜೊತೆಗೆ ಕಲಾವಿದರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ಸಹ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದಾರೆ. ಇದು ಇಲ್ಲಿಗೆ ನಿಲ್ಲಲಿ, ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಬೇಡ ಅನ್ನುವಂಥದ್ದು ಅವರ ಅಭಿಪ್ರಾಯ. ಸದ್ಯ ಈ ಕುರಿತು ಹೆಚ್ಚಿನ ಮಾಹಿತಿ ಏನು ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಬಾಬಾ ಹರೀಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗಾಗಲೇ 3 ದಿನ ಆಯಿತು ಈ ಒಂದು ಕೋಲ್ಡ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದ್ದಂತಹದ್ದು ಈಗ ಪೊಲೀಸ್ ಮೆಟ್ಟಿಲು ಏರಿರೋದು. ನಿಮ್ಮ ಅಭಿಪ್ರಾಯ ಏನು? ನಿಜವಾಗ್ಲೂ ಈ ಅಭಿಮಾನಿಗಳು ಏನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತನ್ನ ನೆಚ್ಚಿನ ನಟನ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅವ್ರಿಗೆಲ್ಲ ಅಶ್ಲೀಲವಾಗಿ ಸಂದೇಶ ಕಳಿಸೋದು, ಬೆದರಿಕೆ ಹಾಕೋದು ಇದೆಯಲ್ಲ ಭಾಳ ಒಂದು ಕೆಟ್ಟ ಸಂಪ್ರದಾಯ ಮತ್ತು ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ನಿಜವಾಗ್ಲೂ ಕಡಿವಾಣ ಹಾಕಲೇಬೇಕು, ಯಾರದೇ ಅಭಿಮಾನಿಗಳಾಗಲಿ. ಯಾಕಂದರೆ ಕನ್ನಡ ಚಿತ್ರರಂಗ ಸುಖ ಇರಬೇಕು. ನಾವು ಉತ್ತಮ ಬೆಳವಣಿಗೆ ಮುಖಾಂತರ ಕೊಂಡೊಯ್ಯುವಂಥ ಅಭಿಮಾನಿಗಳು ಬೇಕು. ಈ ಥರ ಒಂದು ಕೆಟ್ಟದಾಗಿ ತನ್ನ ನಟನನ್ನು ಓಲೈಸ್ಕೊಳ್ಳಿಕ್ಕೆ, ತನ್ನ ನಟನನ್ನು ಖುಷಿಪಡಿಸ್ಲಿಕ್ಕೆ ಮಾಡ್ತಕ್ಕಂಥ ಈ ಕೃತ್ಯ ಇದೆಯಲ್ಲ ಭಾಳ ತಪ್ಪು. ಯಾಕಂದರೆ ಯಾರೇ ಆಗಲಿ, ಒಬ್ಬ ನಟಿಗೆ ಮಾಡಿರೋದು ಯಾರಿಗೇ ಮನಸ್ಸು, ಸಾಮಾನ್ಯ ಜನ, ಒಂದು ಹೆಣ್ಮಗು ಆಗಲಿ ಗಂಡಸರಿಗಾಗಲಿ ಈ ಥರ ಒಂದು ಅಶ್ಲೀಲವಾಗಿ ಸಂದೇಶ ಕಳಿಸೋದು ತಪ್ಪು. ಯಾಕಂದರೆ ಇದು ಚಿತ್ರರಂಗಕ್ಕೆ ಒಳ್ಳೆಯದಲ್ಲ, ಇಡೀ ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಇದರಲ್ಲಿ ನಾವು ಇವತ್ತು ನಾನು ನನ್ನ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ನರಸಿಂಹರು ಮತ್ತು ಪದಾಧಿಕಾರಿಗಳಿಗೆ ಇವತ್ತು ನಾನು ಕೂಡ ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಕರ್ನಾಟಕ ಸರ್ಕಾರ ಮತ್ತು ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ, ಇಡೀ ಉದ್ಯಮ ಭೇಟಿ ಮಾಡಿ ಈ ಒಂದು ಯಾರ ಕೃತ್ಯ ಎಸಗಿದ್ದಾರೆ ರಮ್ಯಾ ಅವರ ವಿರುದ್ಧವಾಗಿ ಏನೇನು ಕೆಟ್ಟದಾಗಿ ಅಶ್ಲೀಲವಾಗಿ ಸಂದೇಶ ಕಳಿಸಿದ್ರೆ ಪ್ರತಿಯೊಬ್ಬರಿಗೂ ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇದರಿಂದ ಸಾಕಷ್ಟು ಇವತ್ತೇನು ಅವರು ಆ್ಯಕ್ಷನ್ ತೊಗೊಂತಾರೆ, ಖಂಡಿತವಾಗ್ಲೂ ಇನ್ನು ಮುಂದೆ ಯುವಕರಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ರಿಗೆ ಸಂದೇಶ ಕಳಿಸ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಬೇಕು. 10 ಬಾರಿ ಯೋಚನೆ ಮಾಡಬೇಕು, ನಾನು ಕಳಿಸ್ತಾ ಇರೋದು ಅವ್ರಿಗೆ ಮನಸ್ಸು ನೋವುತ್ತಾ, ಖುಷಿ ಪಡುತ್ತಾ ಅಂತ. ಇನ್ನು ಯಾರೋ ಒಬ್ಬನ್ನ ಓಲೈಸ್ಕೊಳ್ಳಿಕ್ಕೆ, ಯಾರೋ ಒಬ್ಬನ್ನ ಖುಷಿಪಡಿಸ್ಲಿಕ್ಕೆ ಈ ಥರ ಕೃತ್ಯ ಮಾಡಿದರೆ ಭಾಳ ತಪ್ಪು. ಆ ಒಂದು ಇದಕ್ಕೆ ನನ್ನ ವಾಣಿಜ್ಯ ಮಂಡಳಿಯ ಬೆಂಬಲವಾಗಿ ನಾವೆಲ್ಲ ಸೇರಿ ನಿಂತ್ಕೊಂಡಿದ್ದೀವಿ. ಆಮೇಲೆ ರಮ್ಯಾ ಅವರು ಏನು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲೂ, ಯಾಕಂದರೆ ಈ ಥರ ನ್ಯಾಯ ಖಂಡಿತವಾಗ್ಲೂ ಅವ್ರು ಏನು ಮಾಡಿದ್ದಾರೆ ಅದು ಪರವಾಗಿ ನಾವು ನಿಂತ್ಕೊತೀವಿ. ಈಗಾಗಲೇ ನೀವು ರಾಕ್ಲೈನ್ ವೆಂಕಟೇಶ್ ಸರ್ನು ಮೀಟ್ ಮಾಡಿರುವಂಥದ್ದು, ಅಂದರೆ ಮಾತಾಡಿದ್ದೀರಾ? ಯಾವಾಗ ಮೀಟ್ ಮಾಡಿ ಅಧಿಕೃತವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತೀರಾ? ಏನು ಮಾತಾಡಿದ್ದೀರಾ? ಆ್ಯಕ್ಚುಲಿ ಇವತ್ತೇನಿದೆ ಪ್ರಸ್ತುತ ಸ್ಥಿತಿಯಲ್ಲಿ ಇವತ್ತೇನೇನು ಚಿತ್ರರಂಗದ ಬಗ್ಗೆ ಹರಿದಾಡ್ತಾ ಇದೆ, ಈ ಸೋಷಿಯಲ್ ರಮ್ಯಾ ವಿರುದ್ಧವಾಗಿ ಏನು ಅಶ್ಲೀಲ ಸಂದೇಶ ಕಳಿಸಿರೋದೆಲ್ಲ ರಾಕ್ಲೈನ್ ಅವ್ರಿಗೆ ಮಾತಾಡಿದೆ. ರಾಕ್ಲೈನ್ ವೆಂಕಟೇಶ್ವರ್ ಹೊರಗಡೆ ಇದ್ದಾರೆ. ಅವರು ತುಂಬ ನೋವುಪಟ್ಟರು. ಯಾಕಂದರೆ ಒಬ್ಬ ನಟಿಗೆ ಆಗಿರೋದಲ್ಲ, ಒಬ್ಬ ಸಾಮಾನ್ಯ ಒಂದು ಹೆಣ್ಣುಮಗು ಆಗಬಾರ್ದು, ಸಾಮಾನ್ಯ ಒಬ್ಬ ಗಂಡಸ್ರಿಗೆ ಆಗಬಾರ್ದು. ಇದು ಇಲ್ಲಿಗೆ ಕಡಿವಾಣ ಹಾಕಬೇಕು ಹರೀಶ್. ನಿಮ್ಮ ಖಂಡಿತವಾಗ್ಲೂ, ಯಾಕಂದರೆ ನಾನು ಹೇಳಿದೆ ಹಿಂದಿಗೆ ಒಂದು ಮನವಿ ಕೊಡ್ತಾಯಿದ್ದೀವಿ ಕಲಾವಿದ ಸಂಘಕ್ಕೆ, ಎಲ್ಲಿ ಸಿಗ್ತೀರಿ ಅಂತೇಳಿ. ಅವರು ಹೊರಗಡೆ ಇದ್ದಾರೆ, ಊರಿಂದ ಹೊರಗಡೆ ಇದ್ದಾರೆ. ಅವ್ರು ನಾಳೆ ಬರ್ತಾಯಿದ್ದಾರೆ. ನಾಳೆ ಅವ್ರನ್ನ ಭೇಟಿ ಮಾಡಿ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಈ ಒಂದು ವಿಚಾರವಾಗಿ ಖಂಡಿತವಾಗ್ಲೂ ಇವತ್ತೇನು ಬೆಳವಣಿಗೆ ಆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಾಯಿದೆ ಭಾಳ ಒಂದು ತಪ್ಪು ಬೆಳವಣಿಗೆ ಅಂಥೇಳಿ ಅವರು ಕೂಡ ಅಭಿಪ್ರಾಯಪಟ್ಟರು. ಒಂದು ಈ ಒಂದು ವಿಷಯವಾಗಿ ಇಡೀ ಚಿತ್ರರಂಗ, ಆಮೇಲೆ ಅನೇಕ ಸಾರ್ವಜನಿಕರು ನನ್ನ ಕೂಡ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಕನ್ನಡ ಚಿತ್ರರಂಗದ ಪರವಾಗಿ. ಈ ಒಂದು ಯಾರು ಕಿಡಿಗೇಡಿಗಳು ಈ ಥರ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಇಡೀ ಸಾರ್ವಜನಿಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಸರ್ ಬಹಳಷ್ಟು ಆಪ್ತರು, ನಿಮಗೂ ಕೂಡ ಆಪ್ತರು, ಜೊತೆಗೆ ದರ್ಶನ್ ಸರ್ಗೂ ಆಪ್ತಾರೆ. ಏನಾದರೂ ಗಮನಕ್ಕಿದೆಯಂತ ದರ್ಶನ್ ಅವರಿಗೆ ಏನೇನು ನಡೀತಿದೆ? ಯಾಕಂತ ಹೇಳಿದ್ರೆ ಅವರು ದೇವಸ್ಥಾನಕ್ಕೆ ಹೋಗಿರುವಂಥದ್ದು, ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಸ್ಸಾಂನಲ್ಲಿರುವಂಥದ್ದು. ಏನಾದರೂ ಇದ್ರ ಬಗ್ಗೆ ವಿಚಾರವಾಗಿ ಗಮನಕ್ಕಿದೆಯಾ? ಪ್ರತಿಕ್ರಿಯೆ ಮಾಡುವಂಥ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ? ಅದು ನನಗೆ ಗೊತ್ತಿಲ್ಲ ಮೇಡಮ್. ಯಾಕಂದರೆ ಆ ಒಂದು ವಿಚಾರವಾಗಿ ನಾವು ಯಾವತ್ತೂ ಇವಾಗ ನಾವು ಇಲ್ಲಿ ದರ್ಶನ್ ವಿರುದ್ಧ ಪರ ನಿಂತಿಲ್ಲ. ಏನು ಈ ಒಂದು ಕೃತ್ಯ ಎಸಗಿದ್ದಾರೆ ಯಾರದೇ ಅಭಿಮಾನಿಗಳಾಗ್ಬೋದು, ನಟನ ಅಭಿಮಾನಿಗಳಲ್ಲ, ಯಾವುದೇ ರಾಜಕಾರಣಿಗಳ ಅಭಿಮಾನಿಗಳು ಕೂಡ ಆಗ್ಬೋದು, MLA ಅಭಿಮಾನಿಗಳು ಕೂಡ ಆಗ್ಬೋದು, ಮಂತ್ರಿಗಳ ಅಭಿಮಾನಿಗಳು ಕೂಡ ಆಗ್ಬೋದು. ತಮ್ಮ ನೆಚ್ಚಿನ ನಾಯಕನನ್ನು ಓಲೈಸ್ಕೊಳ್ಳಿಕ್ಕೆ, ಖುಷಿಪಡಿಸ್ಲಿಕ್ಕೆ ಯಾವತ್ತೂ ಯಾವುದೇ ಯುವಕರು ಸ್ಟೇಟ್ಮೆಂಟ್ ಕೊಡಬಾರ್ದು, ಒಂದು ಟ್ವಿಟ್ ಮಾಡಬಾರ್ದು, ಇನ್ನೊಂದು ಮನಸ್ಸಿಗೆ ನೋವಾಗೋ ಥರ ಅಶ್ಲೀಲ ಪದಗಳು ಬಳಸಬಾರ್ದು. ಯಾಕಂದರೆ ಇವತ್ತು ಅವರೇನೆ ಅವರು ಯಾರು ಮಾಡಿದ್ದಾರೆ ಅವ್ರ ಮನೆಯವ್ರಿಗೆ ಯಾರಿಗಾನ ಆ ಥರ ಅಶ್ಲೀಲ ಸಂದೇಶ ಕಳಿಸಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ. ನಾನು ಹೇಳೋದು, ತಾವೇನು ನೆಚ್ಚಿನ ನಟ ಆಗಲಿ, ರಾಜಕಾರಣಿಗಳ ಅಭಿಮಾನಿಗಳಾಗಿದ್ದರೆ
ಫಸ್ಟು ನಿಮ್ಮ ತಂದೆ ತಾಯಿ ಅಭಿಮಾನಿಗಳಾಗಿ ಅಂತೇಳಿ ನಾನು ಈ ನನ್ನ ಎಲ್ಲ ಯುವಕರ ಮಿತ್ರರಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವು ಕೂಡ ರಾಜ್ಕುಮಾರ್ ಅಭಿಮಾನಿಗಳು, ನಾವು ಅನೇಕ, ಯಾಕಂದ್ರೆ ರಾಜ್ಕುಮಾರ್ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಯೂನಿವರ್ಸಲ್ ಎಲ್ಲರೂ ಅಭಿಮಾನಿಗಳೇ. ಸ್ಟಾರ್ ವಾರ್ಸ್ ನಡೀತಾ ಇತ್ತಮ್ಮ ಹಿಂದೆ, ಇದು ನಡೀತಾ ಇತ್ತು, ಇಲ್ಲ ಅಂತಲ್ಲ. ಸ್ಟಾರ್ ವಾರ್ಸ್ ಯಾವ ಥರ ನಡೀತಾ ಇತ್ತು, ತನ್ನ ನೆಚ್ಚಿನ ನಟನ ಪಿಕ್ಚರ್ ನೋಡುವ ಮುಖಾಂತರ ನಟನನ್ನು ಗೆಲ್ಲಿಸ್ತಾ ಇದ್ದು ಹೊರತು, ಯಾಕಂದರೆ ಇಲ್ಲೇ ಹಿಂದೆ ರಾಜ್ಕುಮಾರ್ ಅಭಿಮಾನಿ, ವಿಷ್ಣುವರ್ಧನ್ ಅಭಿಮಾನಿ, ಶಂಕರ್ ನಾಗ್ ಈ ಥರ ಎಲ್ಲ ಸಾಕಷ್ಟು, ಅಂಬರೀಷ್ ಅಭಿಮಾನಿ ಈ ಥರ ಇತ್ತು. ಬಟ್ ಆದರೂ ಕೂಡ ಒಬ್ಬರು ಅಭಿಮಾನಿಗಳು, ಈಗ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬೈತಾ ಇರಲಿಲ್ಲ, ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಕುಮಾರ್ ಫ್ಯಾನ್ಸ್ಗೆ ಬೈತಾ ಇರಲಿಲ್ಲ, ಅಂಬರೀಷ್ ಅಭಿಮಾನಿಗಳಿಗೆ ಬೈತಾ ಇರಲಿಲ್ಲ. ಆ ಥರ ಒಂದು ತನ್ನ ನೆಚ್ಚಿನ ನಟನ ಒಂದು ಚಿತ್ರ ನೋಡುವ ಮುಖಾಂತರ, ಗೆಲ್ಲಿಸುವ ಮುಖಾಂತರ ತನ್ನ ನಟನನ್ನು ಖುಷಿಪಡಿಸ್ತಾ ಇದ್ದರೆ ಹೊರ್ತು ಈ ಥರ ಬೇರೆ ಅಭಿಮಾನಿಗಳು ಬೇರೆ ಯಾರು ಈ ಥರ ಹಿಂಗೆ ಇವತ್ತು ಅಷ್ಟೆಲ್ಲ ಬೈತಾರೆ. ಬಟ್ ಅದು ಭಾಳ ತಪ್ಪು ಅಂತ ಹೇಳ್ತೀನಿ. ಫಸ್ಟು ನೀವು ನಿಮ್ಮ ತಂದೆ ತಾಯಿ ಅಭಿಮಾನಿಗಳಾಗಿ, ನಿಮ್ಮ ಅಣ್ಣ ತಮ್ಮದಿರ ಅಭಿಮಾನಿಗಳು, ನಿಮ್ಮ ಕುಟುಂಬದ ಅಭಿಮಾನಿಯಾಗಿ. ಇನ್ನೊಬ್ಬರು ಯಾವ ನಟನ ಕೂಡ ಬರಲ್ಲಮ್ಮ. ನಾಯಕ ರಾಜಕೀಯ ನಾಯಕರು ತಮ್ಮ ಬೆಂಬಲಿಗೆ ನಿಂತ್ಕೊಳ್ಳೋ ತಾವೆಲ್ಲ ಇವತ್ತೇನು ಹುಡುಗರು ಪಾಪ 43 ಕೇಸು FIR ರಿಜಿಸ್ಟರ್ ಆಗಿದೆ. ಅವ್ರು ಯಾರ ಕುಟುಂಬಕ್ಕೆ ರಾಜಕೀಯ ನಾಯಕರುಗಳು ಬರಲ್ಲ, ಕಲಾವಿದರು ಯಾರೂ ಬರೋದಿಲ್ಲ. ಅವರವರೇ ಅನುಭವಿಸ್ಬೇಕು. ಆ್ಯಕ್ಚುಲಿ ಒಂದು ಟ್ವೀಟ್ ಮಾಡಬೇಕಾದ್ರೆ ಇನ್ನೊಬ್ರು ಮನಸ್ಸು ನೋಯಿಸ್ಬೇಕಾದ್ರೆ ಟ್ವೀಟ್ ಖುಷಿ ಮಾಡ್ತಿರಲ್ಲ, ಅದು ಭಾಳ ತಪ್ಪು ಅಂತೇಳಿ ಇವತ್ತು ಯುವಕರ ಮಿತ್ರರು ನಾನು ಮನವಿ ಮಾಡ್ತೀನಿ. ಯಾಕಂದರೆ ಇನ್ನು ಮುಂದೆ ಆದರೂ ದಯವಿಟ್ಟು ಸಾರ್ವಜನಿಕವಾದ ದೊಡ್ಡವರು ಚಿಕ್ಕವರು ಅಂದರೆ ಸಮಾಜದಲ್ಲಿ ತಗ್ಗಿ ಬಗ್ಗಿ ಹೋಗಿ ತಮ್ಮ ಅಭಿಮಾನ ಏನು ತಮ್ಮ ಕುಟುಂಬಕ್ಕೆ ತೋರಿಸಿ ಖಂಡಿತವಾಗ್ಲೂ ತಮ್ಮ ಕುಟುಂಬಗಳು ಒಳ್ಳೆಯದಾಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಕಮಿಷನರ್ ಆಫೀಸಲ್ಲಿ ದೂರು ಕೊಟ್ಟಾದ್ಮೇಲೆ ರಮ್ಯಾ ಅವರು ಒಂದು ಮಾತು ಹೇಳಿದರು. ದರ್ಶನ್ ಅವರು ಒಂದೇ ಒಂದು ಟ್ವೀಟ್ ಅಥವಾ ಒಂದು ಪೋಸ್ಟ್ ಮಾಡಿದರೆ, ಒಂದು ಮಾತು ಹೇಳಿದರೆ ದರ್ಶನ್ ಫ್ಯಾನ್ಸ್ ಇಲ್ಲಿಗೆ ನಿಲ್ಲಿಸ್ತಿದ್ರು, ಇಷ್ಟು ತಾರ್ಕಕ್ಕೆ ಏರ್ತಿರಲಿಲ್ಲ, ನನ್ನ ಬಗ್ಗೆನೂ ಅವಹೇಳನಕಾರಿ ಮೆಸೇಜ್ಗಳನ್ನು ಕಾಮೆಂಟ್ಗಳನ್ನು ಮಾಡ್ತಿರ್ಲಿಲ್ಲ ಅಂತ. ಮೇಡಮ್, ಸ್ಟೇಟ್ಮೆಂಟ್ ಅಲ್ಲ ನಾನು ಹೇಳೋದು. ಒಂದು ಆಯಿತು, ಇವತ್ತು ನಮ್ಮ ವಿಜಯಲಕ್ಷ್ಮಿ ಅವ್ರಿಗಾಗಲಿ ದರ್ಶನ್ಗಾಗಲಿ ಹೇಳ್ತೀನಿ ನಾನು, ನೀವು ಆ್ಯಕ್ಚುಲಿ ಮಾಡ್ತಾ ಇರೋದು ರಮ್ಯಂಗೆ ಕೂಡ ಅವಮಾನ ಮಾಡಿ ಇದು ಮಾಡಿದ್ದಾರೆ. ಯಾರೇ ಆಗಲಿ, ಯಾಕಂದರೆ ತಾವು ಒಂದು ಪಾಪ ಕೇಸ್ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಈ ಥರ ಒಂದು ಪರಿಸ್ಥಿತಿಲಿ ದರ್ಶನ್ ಅವ್ರಿಗೂ ಅಭಿಮಾನಿಗಳ ಸಂಕಷ್ಟಕ್ಕೆ ಸಿಲುಕಿಸ್ಬಾರ್ದು. ಆ್ಯಕ್ಚುಲಿ ಅವರು ಅವ್ರು ಏನು ಮಾಡಬೇಕಾಯ್ತು, ಖಂಡಿತವಾಗ್ಲೂ ಅವರು ಒಂದು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡಬೇಕಾಯ್ತು. ಕಂಪ್ಲೇಂಟ್ ಕೊಟ್ಟು ಯಾರೇ ಆಗಲಿ, ಒಬ್ಬ ತನ್ನ ಕುಟುಂಬದ ಸದಸ್ಯನ್ನು ಅವಮಾನ ಮಾಡಿದ್ದಾರೆ, ಒಂದು ಯಾರೇ ಮಾಡಿದ್ರು ಕೂಡ ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ ಒಂದು ಕಂಪ್ಲೇಂಟ್ ಆದರೂ ಕೊಡಬೇಕಾಯ್ತು, ಅಥವಾ ಸ್ಟೇಟ್ಮೆಂಟ್ ಆದರೂ ಮಾಡಬೇಕಾಯ್ತು. ಅದು ಪ್ರತಿಯೊಬ್ಬರು ಇಂಡಸ್ಟ್ರಿಲಾಗಲಿ ಸಾರ್ವತ್ರಿಕ ವಲಯಗಳಲ್ಲಿ ಖಂಡಿತವಾಗಿ ಎಲ್ಲರೂ ಮಾತಾಡ್ತಾರೆ. ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಅವರೇ ಮಾತಾಡ್ತಿಲ್ಲ, ಮೌನ ವಹಿಸಿರೋವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿ ತಾರ್ಕಕ್ಕೆ ಹೋಗ್ಬೋದು, ಅವ್ರೇನಾದರೂ ರಿಯಾಕ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ದರ್ಶನ್ ಅವರು. ಏನಾದರೂ ನೀವು ಕೂಡ ನಿರ್ಮಾಪಕರು ಸರ್, ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ, ಬಂಡವಾಳ ಹೂಡಿದ್ದೀರಾ, ನಿರ್ಮಾಪಕರ ಕಷ್ಟ ಏನು ಅನ್ನೋಂಥದ್ದು ನಿಮಗೂ ಗೊತ್ತಿದೆ. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ರಿಗೂ ಖುಷಿ ಇದೆ ಸಿನಿಮಾ ಬರಲಿ, ಸಕ್ಸಸ್ ಆಗಲಿ ಅಂತ. ಆದರೆ ದರ್ಶನ್ ಅವ್ರಿಗೆ ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಕೊಡ್ತಾರೆ ಅಂತ? ಮೇಡಮ್, ಇದು ಇಲ್ಲಿ ನಾವು ದರ್ಶನ್ ಬಗ್ಗೆ ಮಾತಾಡೋಕ್ಕೆ ಕುಂತ್ಕೊಂಡಿಲ್ಲ. ನಾನು ಹೇಳ್ತಾ ಇರೋದು ಇವತ್ತೇನು ಒಂದು ಸಮಸ್ಯೆ, ಇನ್ನೊಬ್ಬ ನಟಿ ರಮ್ಯಾ ಅವ್ರಿಗೆ ಅವಮಾನ ಆಗಿದೆ. ನಟಿ ರಮ್ಯಾನೇ ಅಂತಲ್ಲ, ಇಲ್ಲಿ ನಾನು ದೊಡ್ಡವರು ಚಿಕ್ಕವರು ಅಂತ ಅವೆಲ್ಲ ನಟಿ ರಮ್ಯಾ ಅವ್ರ ಬಗ್ಗೆ ಸ್ವಲ್ಪ ಒಂದು ಹೆಣ್ಣು ಮಗು, ಆ ಹೆಣ್ಣು ಮಗುಗೆ ಭಾಳ ನೋವು ಅವಮಾನ ಆಗಿದೆಯಲ್ಲ, ಭಾಳ ಬೇಜಾರಾಗುತ್ತೆ, ಬೇಸರ ಆಗುತ್ತೆ ನಿಜವಲ್ಲ. ಆ ಒಂದು ವಿಷಯವಾಗಿ ನಾವು ಇಲ್ಲಿ ಮಾತಾಡೋಕ್ಕೆ ಕುಂತ್ಕೊಂಡಿದ್ದೀವಿ ಹೊರತು ಇಲ್ಲಿ ದರ್ಶನ್ ವಿರುದ್ಧ ಪರ ಮಾತಾಡೋಕ್ಕೆ ಕುಂತ್ಕೊಂಡಿಲ್ಲ. ಇಲ್ಲಿ ಆ ವಿಷಯ ಏನಿದೆ ಇವತ್ತು ಅಲ್ಲಿಗೆ ಸ್ಟಾಪ್ ಆಗಬೇಕು. ಯಾಕಂದರೆ ಈ ಥರ ಒಂದು ಬಿಟ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಎಲ್ಲರ ಬಗ್ಗೆ, ಎಲ್ಲರ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇದು ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಆ್ಯಕ್ಷನ್ ತೊಗೊಳುತ್ತೆ ನಂಬಿಕೆ ನನಗಿದೆ. ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. ಅವಾಗ ವಾಣಿಜ್ಯ ಮಂಡಳಿ ಕೂಡ ನಾವು ಇವತ್ತು ದೂರು ಕೊಡ್ತಾ ವಾಣಿಜ್ಯ ಮಂಡಳಿ ಮುಖಾಂತರ ನಾವು ತಮಗೆ ಮನವಿ ಸಲ್ಲಿಸ್ತೀವಿ. ಈ ಒಂದು ಪ್ರಕರಣ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆಲ್ಲ ಕಠಿಣವಾಗಿ ಶಿಕ್ಷೆ ಆಗಬೇಕು. ಯಾಕಂದರೆ ಈ ಒಂದು ಶಿಕ್ಷೆ ಮುಖಾಂತರ ಅನೇಕ ಯುವಕರು ಬದುಕಲ್ಲಿ ಸುಂದರವಾಗಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರ ನಾನು ಕೇಳ್ಕೊತೀನಿ. ಇನ್ನು ನಟ ಪ್ರಥಮ್ ಅವ್ರಿಗೆ ಏನಾದರೂ ಸಂದೇಶ ಕೊಡಬೇಕಂತ ಇಷ್ಟಪಡ್ತೀರಾ? ಯಾಕಂತ ಹೇಳಿದ್ರೆ ಅವರು ನಾನು ಉಪವಾಸ ಮಾಡ್ತೀನಿ, ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ, ನನಗೆ ಟ್ರಾಲ್ ಮಾಡೋದು ನಿಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ನನಗೆ ಆ ಪ್ರಕರಣ ಏನಂತ ಗೊತ್ತಿಲ್ಲಮ್ಮ, ನೋಡಿಲ್ಲ. ದರ್ಶನ್ ಫ್ಯಾನ್ಸ್ ಅವರು ಎಲ್ಲ ಟ್ರಾಲ್ ಮಾಡ್ತಿದ್ದಾರೆ, ಜೊತೆಗೆ ಬೆದರಿಕೆ ಹಾಕಿರುವಂಥದ್ದು, ನನಗೆ ಪ್ರಾಣ ಬೆದರಿಕೆ ಇದೆ ಅನ್ನುವಂಥದ್ದು. ಏನಕ್ಕೆ ಪ್ರಾಣ ಬೆದರಿಕೆ ಆಗ್ತಾರೆ? ಪ್ರಾಣ ಬೆದರಿಕೆ ಹೋಗಿ ಮಾಡಿಬಿಡಲಿ ನೋಡೋಣ.
ನಾನು ಹೇಳಿದ್ರಿ ಇಲ್ಲಿ ತನ್ನ ಅಭಿಮಾನದ ಆ ನಟನ ಅಭಿಮಾನ ಪಿಕ್ಚರ್ ಮುಖಾಂತರ ತೋರಿಸಿ ಒಬ್ಬನಿಗೆ ಯಾವನ ಮಾತಾಡ್ದ ಅಂದ್ಬಿಟ್ಟು ಇನ್ನೊಬ್ಬ ಪಾಪ ಪ್ರಥಮ್ ಮಾತಾಡ್ದ ಅವನಿಗೆ ಕೊಲೆ ಬೆದರಿಕೆ ಬೆದರಿಕೆ ಹಾಕೋದು ತಪ್ಪದು. ದರ್ಶನ್ ಅವ್ರ ಬಗ್ಗೆ ಇವ್ರು ಮಾತಾಡಿದ್ದಕ್ಕೆ ಮೇಡಮ್ ನಾನು ಹೇಳೋದು ಯಾರ ಬಗ್ಗೆ ಯಾರು ಮಾತಾಡ ಮೇಡಮ್, ನಾನು ಹೇಳೋದು ಯಾರ ಬಗ್ಗೆ ಕೆಟ್ಟದಾಗಿ ಇದಾಗಿ ಮಾತಾಡಬಾರ್ದು. ಸತ್ಯಾಸತ್ಯತೆ ಏನಿದ್ರು ಮಾತಾಡಲಿ, ಕುರುಡವಾಗಿ ಕೆಟ್ಟದಾಗಿ ಯಾರೇ ದರ್ಶನ್ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಬಟ್ ಕೆಟ್ಟದಾಗ ಮಾತಾಡೋದು ಅವ್ರು ಇದು ಮಾಡ್ಕೊಂಡು ಬಟ್ ಬೆದರಿಕೆ ಹಾಕಿ ಕೊಲೆ ಬೆದರಿಕೆ ಹಾಕಿ ಅಷ್ಟು ಮಟ್ಟಕ್ಕೆ ಹೋಗಬಾರ್ದು. ಬಟ್ ಈ ಒಂದು ವಿಚಾರವಾಗಿ ಪ್ರಥಮ್ ಅವ್ರು ಬೇರೆ, ಪ್ರಥಮ್ ಕೂಡ ನಮ್ಮ ಕುಟುಂಬದ ಅವ್ರು ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನನಗೆ ಯಾವುದು ಆ ಪ್ರಕರಣದ ಬಗ್ಗೆ ಇನ್ನೂ ಗೊತ್ತಿಲ್ಲ. ನನಗೆ ಆ ಪ್ರಕರಣ ಏನು ಅಂತ ನಾನು ತಿಳ್ಕೊಂಡು ಖಂಡಿತ ಗೊತ್ತಿಲ್ಲ. ಯಾಕಂದ್ರೆ ರಮ್ಯಾ ಅವ್ರದ್ದು ಈ ಒಂದು ಇದರಿಂದ ಇದೊಂದು ಸೀರಿಯಸ್ ಆಗಿ ತೊಗೊಂಡಿದ್ವಿ. ಅದು ಆ್ಯಕ್ಚುಲಿ ಅದು ಕೊಲೆ ಬೆದರಿಕೆ ಅದು ಇದು ಹಾಕಿದ್ದಾರೆ. ಬಟ್ ಅದು ಯಾವುದು ಮೇಡಮ್ ರಮ್ಯಾ ಅವ್ರ ಜೊತೆ ಮಾತಾಡಿ ನನಗೇನಾಗಬೇಕು? ನಾನು ಹೇಳ್ತಾ ಇರೋದು ಒಂದು ಹೆಣ್ಣು ಮಗುಗೆ ಅವಮಾನ ಆಗಿದೆ. ದೂರದಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಮಾತಾಡಿ ಏನಾಗಬೇಕು? ನಿಮ್ಗೆ ಸಪೋರ್ಟ್ ಮಾಡಿ ನಾವೇನು ಇದು ಮಾಡೋಕ್ಕಾದ ಏನು ಒಂದು ಹೆಣ್ಣು ಮಗುಗೆ ಅವಮಾನ ಆಗಿದೆ. ಅವ್ರ ಪರವಾಗಿ ನ್ಯಾಯದ ಪರವಾಗಿ ನಿಂತ್ಕೊತಾ ಇದ್ದೀವಿ, ರಮ್ಯನ ಪರ ಅಲ್ಲ. ಆ ಒಂದು ಹೆಣ್ಣು ಮಗುಗೆ ಅವಮಾನ ಆಗಿದೆ ಆ ಒಂದು ದೃಷ್ಟಿಯಿಂದ ಆ ಜಾಗದಲ್ಲಿ ರಮ್ಯಾ ಅಲ್ಲ ಇನ್ನೊಬ್ಬರು XYZ ನಿಂತ್ಕೊಂಡಿದ್ದು ಕೂಡ ಸಪೋರ್ಟ್ ಮಾಡ್ತಾಯಿದ್ದೆ. ನಾನು ಹೇಳ್ತಾ ಇರೋದು ಈ ಒಂದು ಏನು ಪ್ರಕರಣ ಇವತ್ತು ಸೃಷ್ಟಿಯಾಗಿದೆ, ಈ ಒಂದು ಪ್ರಕರಣ ಖಂಡಿತವಾಗ್ಲೂ ಇಲ್ಲಿಗೆ ಆರಿಸ್ಬೇಕು. ಅನೇಕ ಯುವಕರ ಬಾಳಲ್ಲಿ ಜ್ಯೋತಿ ಬೆಳಗಲಿ ಅಂಥೇಳಿ ನಾನು ರಾಜ್ಯ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ಒತ್ತಾಯಿಸ್ತೀವಿ. ಈಗ ಮನವಿ ಪತ್ರದಲ್ಲಿ ಲಿಖಿತ ರೂಪದಲ್ಲಿ ಕೊಡ್ತೀರಾ, ಏನೇನು ಅದರಲ್ಲಿ ಉಲ್ಲೇಖ ಮಾಡ್ತೀರಾ? ಜೊತೆಗೆ ನಿಮ್ಮ ಜೊತೆಗೆ ಯಾವ ನಿರ್ಮಾಪಕರು ಬರ್ತಾರೆ ಅಂತ? ಮೇಡಮ್ ಇಡೀ ಚಿತ್ರೋದ್ಯಮ ಇದೆ. ಇವತ್ತು ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಒಂದು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸಮಾಜ ಚೆನ್ನಾಗಿರಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ನಾನು ಇವತ್ತು ಮನವಿ ಮಾಡ್ತಾಯಿದ್ದೀನಿ. ಇನ್ನೂ ಅನೇಕ ನನ್ನ ಶಿವಣ್ಣ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬರ್ತಾಯಿದ್ದಾರೆ. ಯಾಕಂದರೆ ಇದು ನನ್ನ ಕರ್ತವ್ಯ. ಇನ್ನೊಬ್ರು ಕೊಡಲಿ ಅಂತೇಳಿ ನಾನು ಕಾಯಕ್ಕೆ ಹೋಗಲ್ಲ. ಇದು ನನ್ನ ಜವಾಬ್ದಾರಿ. ನನ್ನ ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು, ಸಮಾಜ ಚೆನ್ನಾಗಿರಬೇಕು. ಆ ಒಂದು ಹಿತದೃಷ್ಟಿ ಇಟ್ಕೊಂಡು ಇವತ್ತು ನಾನು ನಮ್ಮ ವಾಣಿಜ್ಯ ಮಂಡಳಿಗೆ ಮನವಿ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಜೊತೆ ಯಾರಿದ್ದಾರೆ ಇಲ್ಲಿ ನಾನು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿಲ್ಲ, ಇಲ್ಲಿ ನ್ಯಾಯದ ಪರವಾಗಿ ನಿಂತ್ಕೊಳ್ಳಿಕ್ಕೆ ಹೊರಟಿದ್ದೀನಿ. ಸರ್, ದೊಡ್ಡಣ್ಣ ಅವ್ರನ್ನ ಏನಾದರೂ ಈ ವಿಚಾರವಾಗಿ ಮಾತಾಡ್ಸಿದ್ರೆ? ಯಾಕಂದರೆ ಕಲಾವಿದರ ಸಂಘದ ಅವ್ರ ಖಜಾಂಚಿ ಆಗಿರೋದ್ರಿಂದ. ಅಲ್ಲ, ಈಗ ನಾನು ರಾಕ್ಲೈನ್ ಅವ್ರ ಹತ್ರ ಮಾತಾಡಿದೆ ಬೆಳಗ್ಗೆ, ನಾಳೆ ಸಿಗ್ತಾರೆ ಅವರು ಕೂಡ. ನಾವು ಇದ್ರ ಪರವಾಗಿ ರಾಕ್ಲೈನ್ ವೆಂಕಟೇಶ್ ಕೂಡ ನಾವು ಇದ್ರ ಪರವಾಗಿ ನಿಂತ್ಕೊಳ್ಳೋಣ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಇದು ನ್ಯಾಯದ ಪರ, ಇದು ಯಾರು ವಿರುದ್ಧ ಯಾರು ಪರ ಅಂತಿಲ್ಲ. ಒಂದು ಇಶ್ಯೂ ರೈಸ್ ಆಗಿದೆ, ಆ ಇಶ್ಯೂ ಆರಿಸ್ಬೇಕು. ಅನೇಕ ಯುವಕರ ಬಾಳಲ್ಲಿ ಕನ್ನಡ ಚಿತ್ರ ಕೂಡ ಒಂದು ಬಾಳಿನ ಜ್ಯೋತಿ ಆಗಬೇಕು ಅಂತ. ಯಾಕಂದರೆ ಹಿಂಗೆ ಬಿಟ್ಕೊಂಡು ಹೋದರೆ ಅನೇಕ ಯುವಕರು ಯುವತಿಯರು ಆಳಕ್ತಾರೆ. ಇವತ್ತು ಸಮಾಜ ನೋಡ್ತಾ ಇದ್ದೀವಿ ಹೆಂಗೆ ಯಾವ ಮಟ್ಟಕ್ಕೆ ಹೋಗಿದೆ ಅಂಥೇಳಿ. ಈ ಥರ ಕಂಟಿನ್ಯೂ ಮಾಡೋಕ್ಕೆ ಬಿಡಬಾರ್ದು ಅನ್ನೋದು ಈ ಒಂದು ಕ್ರಮ ಕೈಗೊಳ್ತಾ ಇದ್ದೀವಿ. ಒಂದು ಹೊಸ ಮಾಹಿತಿ ಬಂತು ಇವತ್ತು. ಏನಂದರೆ ರಮ್ಯಾ ಅವ್ರು ಏನು ಕೇಸ್ ದಾಖಲು ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೇಸ್ ವಾಪಸ್ ತೊಗೊಳ್ಳಿ ಮೇಡಮ್, ಇನ್ನು ಮುಂದೆ ನಾವು ಹೀಗೆ ಮಾಡಲ್ಲ ಅಂತ ಒಂದಷ್ಟು ಟ್ರಾಲ್ ಪೇಜ್ ಏನಿತ್ತು ಫೇಕ್ ಅಕೌಂಟಿಂದ ಮಾಡಿದ್ರು, ಅವರು ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದು ರಮ್ಯಾ ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಂಥ ವಿಚಾರ. ತಗೊಳ್ಳೋದು ಬಿಡೋದು, ನಾವು ನಿಂತ್ಕೊಂಡಿರೋದು ನ್ಯಾಯದ ಪರ. ಆ ಅಮ್ಮ ಏನು ತನ್ನ ನೋವು ತನ್ನ ಅಳಲು ಏನು ತೋಡ್ಕೊಂಡಿದ್ದಾಳೆ, ಆ ನೋವು ನಮಗೆ ಭಾಳ ಟಚ್ ಆಯಿತು. ಆ ಒಂದು ನೋವನ್ನು ಸ್ಪಂದಿಸಿ ನಾವು ಈ ಒಂದು ಯಾಕಂದರೆ ಆ ಒಂದು ಇಶ್ಯೂ ಇಟ್ಕೊಂಡು ಮಾಡ್ತಾಯಿದ್ವಿ. ಅವರು ತಗೊಳ್ಳೋದು ಬಿಡೋದು ರಮ್ಮಿಂಗ್ ಬಿಟ್ಟಿತ್ತಂಥ ವಿಚಾರ. ಥ್ಯಾಂಕ್ ಯು ಸರ್. ಸೊ ಅದೆಷ್ಟು ಬಾಬಾ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಗೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.